ಗ್ರಾಮದೊಳಗೆ ಧರ್ಮದ ಕಟ್ಟಿ ಕಟ್ಟಿದೇವಿ ಅವ ನಮಗೆ ಮುಕ್ತ ಸುಖರಾಗ್ಯಾರ ಏನ್ ಕಾರಣದ ಕೂಡಲೇ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಅಮೋಕ್ಷದ ಮುಖ್ಯ ಹೇಳ್ತಾನ ಏನಂತ ಹೇಳಿದ ಮಗನಾಪುರ ಗ್ರಾಮದೊಳಗೆ ಗುರು ಸ್ವಾಮಿ ಮುಖ್ಯ ಅದಾನ ಆ ಗುರುವಿನ ಕರ್ಕೊಂಡು ಕಟ್ಟಿ ಶಾಂತಿ ಮಾಡಿ ಕಟ್ಟಿ ನಿಲ್ತದ ಅಂತಕ್ಕಂಥ ಮಾತ ಅಮೋಕ್ಷದ ಮುಖ್ಯ ಹೇಳ್ದ ಆಯ್ತಂತ ತಿಳ್ಕೊಂಡ ಗುರುವಿನ ಬಳಿ ಬರ್ತಾರ ಸ್ವಾಮಿ ಮುಖ್ಯನ ಬಳಿ ಅವಾಗ ಸ್ವಾಮಿ ಮುಖ್ಯ ಹೇಳ್ತಾನೆ ಏನಂತೇಳಿ ನಿಮ್ಮ ಕಟ್ಟಿ ಶಾಂತಿಯನ್ನು ಬರ್ತಿರ್ತಾರೆ ಪ್ರತ್ಯಕ್ಷ ರೂಪಗಳನ್ನ ಬರುವುದಿಲ್ಲ ಕಟ್ಟಿ ಮೇಲೆ ಕೋಲ ಬಿಟ್ಟು ಹೊಡಿತದ ಕೋಲ ಬಿಟ್ಟು ಹೊಡಿತಪ್ಪ ಅದನ್ನ ಬಂದಿನದ ತಿಳ್ಕೊಂಡು ಕಟ್ಟಿ ಶಾಂತಿ ಮಾಡಿರಂತ ಅಮೋಘಿಸಿದ ಮುಖ್ಯ ಕೇಳ್ಕೊಂತಾರ ಯಪ್ಪ ಗುರುವರೇ ಬರ್ತೀನಂದಾನ ನೀನು ಕಟ್ಟಿ ಶಾಂತಿಗೆ ಬರ್ಬೇಕಂದ ಕೂಡ ಅವಾಗ ಅಮೋಕ್ಷದ ಮುಖ್ಯವನ್ನು ಮಾತು ಹೇಳ್ಯಾನ ಏನಂತ ನಾನು ಬರ್ತೀನ ಕರೆ ಪ್ರತ್ಯಕ್ಷ ರೂಪದೊಳಗೆ ಬರುವುದಿಲ್ಲ ಧರ್ಮದ ಕಟ್ಟಿ ಮ್ಯಾಗ ಭಂಡಾರದ ಹಸ್ತಗಳ ಮೂರ್ತ ಏನಂತೇಳಿ ಏನಂತ ಭಂಡಾರಕ್ಕ ಬಂಗಾರ ತೇಕರಮಾರ ಭಂಡಾರಕ್ಕ ಬಂಗಾರ ವರ್ಣ ತೇಕರಮಾರ ಹೌದು ಹೆಂಗ ನಿಮ್ಮ ವಿಭೂತಿಗೆ ಬಿಳಿ ವರ್ಣ ಶಾಶ್ವತದ ನೋಡು ಹಂಗ ನಮ್ಮ ಭಂಡಾರಕ್ಕ ಬಂಗಾರ ವರ್ಣ ಶಾಶ್ವತದ ಖಾಸಗಿ ಸಂಘದ ವತಿಯಿಂದ 2ನೇ ಸಂಘದ ನಮಸ್ಕಾರಗಳನ್ನು ಹೇಳುತ್ತಾರೆ ಅವರವರಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಏನಕ್ಕೆ ಮಾತಾ ಮತ್ತೊಮ್ಮೆ ಮುಗಿದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅನಂತ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸುಪ್ರಸಿದ್ಧರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರ ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿದಾರ ಮಾತಾ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ತಾರೆ ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ತಮ್ಮ ಯಾಕೆ ಹೇಳಿವ ಈ ಮಾತ ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ಏನಿವ ಮಾತ ಆ ಗಿಡ ಎಷ್ಟೋ ಭಾಗದ ಖರೆ ಆ ಗಿಡಕ್ಕೆ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಗಿಡ ಎಷ್ಟೇ ದ್ವಾರದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರ ತಮ್ಮ ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ಏನು ಮಾತ ನೀ ಲಕ್ಷಾನಗಟ್ಟಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನೆ ಮುಂದೆ ಕಟ್ಟು ಕಿಲಾರಾಗ್ತಾರೆ ಖರೆ ಆಕಳ ಹಾಲನೇ ಹೇಳಿಲ್ಲಪ್ಪ ಅಂತಂದ್ರ ಏನು ಆ ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರ ಇನ್ನು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ತಮ್ಮ ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತೋಟಲಕತ್ತದ ಆಸ್ತಿ ಐತಿ ಅಂತಸ್ತ ಐತಿ ಬೆಳ್ಳಿ ಐತಿ ಬಂಗಾರ ಐತಿ ಬೇರೆದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಗೆ ನಮ್ಮ ಬಡ್ಡದ ಕರೆ ಏನಾಗ್ಯದ ದಯ ಮಯ ಅಂತಃಕರಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ವ್ಯರ್ಥ ಅಂತಕ್ಕಂಥ ಮಾತು ಹೇಳ್ತಾರೆ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ಮತ್ತ ಅಂದ್ರೆ ನೀವು ಮಾತಾ ನೋಡ್ಲಿಕ್ಕೆ ಮನುಷ್ಯ ಅಂದದಾನ ಚಂದದಾನ ರೂಪವಂತದಾನ ಕರೆ ಅವನ ಬಲ್ಲಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಗುಣ ಚಲೋ ಏನಾಗ್ತದ ಆ ರೂಪಕ್ಕ ಅಂದ ಚಂದಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರ ಇದು ಕೊನೆಯದಾಗಿ ನಾನೆತ್ತು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ಈ ಇರುಳಿ 84 ಇವನಿಗಳನ್ನು ತಿರುಗಿ ಕೊನೆಯದನಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದವ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಇರ್ಬೇಕಾಗ್ಯದ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಏನು ಈ ಮಾನವ ಜನ್ಮಕ್ಕ ಹುಟ್ಟಿನ ಸಾರ್ಥಕ ಇಲ್ಲ ಅಂತಕ್ಕಂಥ ಮಾತ ಅಕ್ಕ ಮಹಾದೇವಿಯವರು ಹೇಳ್ತಾರ ಅದಕ್ಕೆ ಇರ್ಲಿ ಸಂಪತ್ತಂಗಂತ ಸಭಾ ಭಾರಿ ಇಂಪಾಗಿ ಕೂತಾರ ಅದಕ್ಕಾಗಿ ಇನ್ನೊಂದು ಕಡೆ ಭಕ್ತ ಕನಕದಾಸರ ಮಾತು ಹೇಳ್ತಾರತ್ತಮ್ಮ ಏನಂತ ಹೇಳಿ ಮಾತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಸುಜ್ಞಾನಿಗಳ ಜೋಡಿ ಜಗದಲ್ಲಿ ಅಂತ ಹೇಳಿದರು ಇದೇ ಮಾತು ಯಾಕೆ ಹೇಳೋರು ತಮ್ಮ ಅಜ್ಞಾನಿ ಕೂಡಿಗಳ ನಾಲ್ಕು ಲಕ್ಕಿ ಪೆಟ್ಟೆಗಳ ಶಿವತಾವು ಹೊರತಾಗಿ ಬರೋದಿಲ್ಲ ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನಾಗ್ತದ ಆ ಜಗಳದೊಳಗೆ 4
ತತ್ವದ ಮಾತುಗಳು ಸಿಗ್ತಾವ ಅಂತಕ್ಕಂಥ ಮಾತು ಕನಕದಾಸರು ಹೇಳ್ತಾರೆ. ಹೌದಾ? ಅದಕ್ಕೆ ಇಲ್ಲಿ ತಮ್ಮ ಈ ಉಳಿಚಾನ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರಲ್ಲ. ಯಾಕೋ ಏನಾಗ್ಯದ? ಈ ಗ್ರಾಮಪ್ಪ ಅಂತಂದ್ರ ಒಂದು ಹೂ ಮಾರುವಂತ ಜಾಗ ಐತಿ. ಇಲ್ಲಿ ಹುಲ್ಲು ಮಾರುವ ಒಂದು ವ್ಯವಹಾರ ನಮ್ಮದಾಗಿರಬಾರದು. ಹಾಲು ಮತ್ತದ ಶುದ್ಧಾಗಿ ಈ ವಿಷಯವನ್ನು ಅರತಿ ಕೊಡೋದಾಗ್ಯದ. ಆ ಮಾಯನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ನೇರವಾಗಿ ವಿಷಯಗಳಿಗೆ ಹೋಗಬೇಕಾಗ್ಯದ. ವಿಷಯ ಕಡೆ ಆ ಮಾನ್ಯ ಸ್ಥಳೀಯವಾಗಿ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು? ಏನು ವಿಷಯ ಇಟ್ಟಿದ್ರು? ಏನ್ ವಿಷಯ ಇಟ್ಟಿರುವ? ಜಗತ್ತಿನೊಳಗ ಭಂಡಾರ ಅಂತಕ್ಕಂಥ ಶ್ರೇಷ್ಠ, ಏನು ವಿಭೂತಿ ಅಂತಕ್ಕಂಥ ಶ್ರೇಷ್ಠ ಅಂತ ತಿಳ್ಕೊಂಡ ವಿಷಯ ಇಟ್ಟ ಕೂಡಲೇ ಟೈಮ್ ಆಗೋರು ಹೋಗ್ಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ನೀವು? ಮಾನ್ಯ ಸ್ಥಳೀಯವಾಗಿ ನಮ್ಮ ಪಾಲು ಹಿಡಿದಿತ್ತಮ್ಮ. ಯಾವಾಗ ಪಾಲ್ಯವ ಆ ಭಂಡಾರ ಅಂತಕ್ಕಂಥ ಪಾಲು ನಾವು ಹಿಡ್ಕೊಂಡ ವಿಭೂತಿ ಅಂತಕ್ಕಂಥ ದೊಡ್ಡ ಪಾಲು ನಮ್ಮ ಅಣ್ಣದೇವರಿಗೆ ಕೊಟ್ಟಿದ್ದೇವೆ. ಕೊಟ್ಟಿದೇವ್ರ? ಆ ಏನು ಬೆಳೆಸಿದೆ ವಾಲಿ ಸಂಘದ ಭಂಡಾರ ಹಿಡ್ಕೊಂಡು ನಾನು ಏನ್ ಬೆಳೆಸಿದೇವ ನೀನ? ಭಂಡಾರ ಅಂತಕ್ಕಂಥದ್ದು ಮೂಲತಃ ಎಲ್ಲಿ? ಎಲ್ಲಿ? ಅಂಧಕಾರ ಧೂಂಧಕಾರ ನೀರ ನಿರಂಕಾರದೊಳಗ ನನ್ನಪ್ಪ ಬಸವಣ್ಣ ಆದಿ ಬಸವಣ್ಣನ ಪುರೆಯದೊಳಗ ಅರಿಶಿನ ಭಂಡಾರ ಹುಟ್ಟ್ಯದ. ಅಲ್ಲೇ ನಿಮ್ಮ ಪರಮಾತ್ಮ ಕೊಟ್ಟಿರತಕ್ಕ ಅದೇ ಅರಿಶಿನ ಭಂಡಾರ ಬಂದದ. ತಳಪಾಯವಾಗಿ ಇಲ್ಲಿ ಭಂಡಾರ ಹುಟ್ಟ್ಯಾದ ಅಂತ ಹೇಳಿ ನಾವೊಂದು ಇದೊಂದು ನಾಂದಿ ಹಾಕಿಬಿಟ್ಟಿ. ಹೌದು ಹೇಳಿದಲ್ಲ. ಆ ವಾದಿ ಸಂಘದಾಗ ಬಂದು ನಮ್ಮ ಅಣ್ಣಾದೇವರು ಏನಂತಾರವ? ಏನು ಮಾಡಿದಪ್ಪ ಅಂತಂದ್ರೆ ನಮ್ಮ ಸರ್ ಅವರು ವಿಭೂತಿಯನ್ನ ಹಿಡ್ಕೊಂಡ ಬೆಳೆಸಿದ್ರು. ಏನ್ ಬೆಳೆಸಿದ್ರು? ಏನ್ ಬೆಳೆಸ್ಯಾರು? ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಭಂಡಾರ ಹುಟ್ಟಕ್ಕಿಂತ ಮೊದಲ ಏನು ವಿಭೂತಿ ಹುಟ್ಟ್ಯಾದ ನೋಡ್ರಿ. ಎಲ್ಲಿ ಹುಟ್ಟ್ಯಾದ ಹೇಳಿದ್ರು? ಏನು ಹುಟ್ಟ್ಯಾತ? ಪರಮಾತ್ಮನ ಸರ್ವಜಾತ ಮುಖದೊಳಗ ಒಂದು ಮುಖದಿಂದ ಗೋಮಾತೆ ಹುಟ್ಟತು. ಅದೇ ಗೋಮಾತೆಯಿಂದ ವಿಭೂತಿ ಭಸ್ಮ ಅಂತಕ್ಕಂಥ ಹುಟ್ಟ್ಯಾದ. ಅಣ್ಣಾದೇವರ ನಿಮ್ಮನ್ನು ಮಾತು ಹೇಳೋದ ಏನ್ ಹೇಳ್ತೀವ? ದೊಡ್ಡ ಶಾಣ್ಯರದಿರಿ, ನೀವೇನ ಪುರಾಣ ಪಂಡಿತರದಿರಿ, ಎಲ್ಲ ಅರಿತು ಕುಡ್ದವ್ರದಿರಿ. ಹೌದಾ? ಈಗ ದೈವರ ವಿಚಾರ ಮಾಡ್ರಿ. ಏನವ? ನಾ ಎಲ್ಲಿಂದ ಮಾತಾಡಿನಿ? ಎಲ್ಲಿಂದ ಮಾತಾಡಿದೀವ? ಅಂಧಕಾರ ಧುಂಧಕಾರ ನೀರ ನಿರಂಕಾರದೊಳಗ ಕತ್ತರಿ ಇತ್ತು ಒಂದು ಪಕ್ಷಿ ಸುಳಿವು ಸಹಿತ ಆಗಿ ಇದ್ದಿದ್ದಿಲ್ಲ. ನಿಮ್ಮ ಪರಮಾತ್ಮ ಸಹಿತ ಆಗಿ ಇದ್ದಿದ್ದ. ಅವನ ಪರಮಾತ್ಮ ಹುಟ್ಟುವಕ್ಕಿಂತ ಮೊದಲ ಆದಿ ಬಸವಣ್ಣನ ಕುರಿಯೊಳಗ ಭಂಡಾರ ಹುಟ್ಟ್ಯಾದ ನಾ ಹೇಳಿನಿ. ನೀವೇನು ಹೇಳಕತ್ತೀರಿ? ಏನ್ ಹೇಳಕತ್ತಾರ? ಪರಮಾತ್ಮ ಹುಟ್ಟಿದ ಯಾಕ ಮತ್ತು ಪರಮಾತ್ಮ 5 ಮುಖದಿಂದ ಅಂತಕ್ಕಂಥದ್ದು ಯಾವ ಹುಟ್ಟ್ಯಾದಂದ್ರಿ? ವಿಭೂತಿ ಹುಟ್ಟ್ಯಾದತ್ತಂದ್ರಿ. ಮತ್ತು ಪರಮಾತ್ಮನ ಪಂಚಮುಖ ಮೊದಲು ಏನ ಆದಿ ಅನಾದಿ ಮೊದಲು ಅಂತ ಕೇಳ್ತೀನಿ ನಿಮಗೆ. ಯಾಕಪ್ಪ ಅಂತಂದ್ರ ನನಕ್ಕಿಂತ ಹಿಂದ ಭಂಡಾರಕ್ಕಿಂತ ಹಿಂದ ನೀರು ನಿರಂಕಾರ ಅಂಧಕಾರ ಧುಂಧಕಾರಕ್ಕಿಂತ ಹಿಂದೆ ಎಲ್ಲರ ನೀವು ವಿಭೂತಿ ಹುಟ್ಟಿತ್ತಂದ್ರ ಅದನ್ನು ಹೇಳ್ರಿ ನೀವು. ಎಲ್ಲಿ ಹೇಳಕತ್ತೀರಿ? ಪರಮಾತ್ಮ ಹುಟ್ಟಿದ ಬಳಕ ವಿಭೂತಿ ಹುಟ್ಟಿದ ಹೇಳಕತ್ತೀರಿ ನೀವು. ಹಂಗೇನು ಮಾತಾಡಕ್ ಹೋಗ್ಬೇಡ್ರಿ ಸರ್ ಅವ್ರ. ಯಾಕಪ್ಪ ಅಂದ್ರೆ ವಿಭೂತಿ ಹುಟ್ಟೋಕ್ಕಿಂತ ಮೊದಲೇ ಭಂಡಾರ ಹುಟ್ಟ್ಯಾದ. ಅಲ್ಲಿ ಪರಮಾತ್ಮನ ಸುಳಿವು ಸಹಿತ ಇದ್ದಿದ್ದಿಲ್ಲ, ವಿಭೂತಿ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅವಾಗೆ ಭಂಡಾರ ಹುಟ್ಟ್ಯಾದ. ಮತ್ತೆ ಇನ್ನೊಂದು ಮಾತಂದಿದಾರ ಅವರು. ಏನಂತಾರಪ್ಪ ಅಂತಂದ್ರ ವಿಭೂತಿ ಅಂತಕ್ಕಂಥದ್ದು ಬಿಳಿ ವರ್ಣದ. ವಿಭೂತಿ ಬಣ್ಣ ಬಿಳಿ ವರ್ಣದ. ನ್ಯಾಯ ನೀತಿ ಧರ್ಮ ಅಂತೇಳಿ 3 ಗೆರೆಗಳನ್ನು ಸೂಚಿಸ್ತಾವ. ಹಂಗ ಭಂಡಾರ ಏನು ಸೂಚಿಸ್ತಾರ? ನೀವು ಭಂಡಾರದ ಏನು ವರ್ಣದ ಅಂತ ಕೇಳ್ತಾರ ಅವ್ರು. ಯಾಕಪ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರ ಸತ್ಯ ನೀತಿ ಏನಪ್ಪ ಅಂತಂದ್ರ ನ್ಯಾಯ ನೀತಿ ಧರ್ಮ ವಿಭೂತಿ ಸೂಚಿಸಿದ್ರ ಜಗತ್ತಿನೊಳಗೆ ಸತ್ಯದಿಂದ ಮಾತಾಡಿದ್ರೆ ಭಂಡಾರ ಸೂಚಿಸ್ತದ. ಇದೇ ಭಂಡಾರ ಸೂಚಿಸುವಂತ ಕೆಲಸ ಐತಿ. ಇಲ್ಲಿ ಭಂಡಾರ ಅಂತಕ್ಕಂಥ ಹೆಚ್ಚಿಗೆ ಅದ. ಅದಕ್ಕಾಗಿ ಮಹಾತ್ಮರು ಹೇಳ್ತಾರೆ ಏನಂತೇಳಿ, ನಿಮಗೆ ಏನಾರೇ ಕಷ್ಟ ಬತ್ತಪ್ಪ ಅಂತಂದ್ರ ಮಾನಿಗರ ಯಾಚಾರ ಹೇಳ್ತಾರ. ನಿಮಗೆ ಏನಾರೇ ಕಷ್ಟ ಬತ್ತಪ್ಪ ಅಂತಂದ್ರ ಬ್ಯಾರೆ ಮುಂದೆ ಹೇಳ್ಕೊಳಕ್ ಹೋಗ್ಬೇಡ್ರಿ. ಟೀಕಾ ಮಾಡಿ ಮಾತಾಡ್ತಾರ. ನನ್ನಪ್ಪ ಮಾನಿಗರೇ ಬೀರದೇವರ ಮಾನಿಗರನ ನಾಮಸ್ಮರಣೆಯನ್ನ ಮನುಷ್ಯರು ಸ್ಮರಿಸಿಕೊಂಡು ಆ ನನ್ನಪ್ಪನ ಭಂಡಾರ ಹಣ್ಣಿನಾಗ ಹಸ್ರಿ ನಿಮ್ಮ ಬಾಳ ಬಂಗಾರ ಆಗ್ತದೆ, ನಿಮ್ಮ ಬಂಗಾರ ಎಲ್ಲ ದೂರಾಗಿ ಹೋಗ್ತದಂತಕ್ಕಂಥ ಮಾತು ಮಾನಿಗರೇ ಮುಚ್ಚಾರ. ಭಂಡಾರದಿಂದ ಬಂಧನ ಅಂತಕ್ಕಂಥದ್ದು ದೂರ ಆಗ್ತದ. ಭಂಡಾರಕ್ಕೆ ಮಂದಿ ಯಾರು ನಡೆದಾರ ನೋಡು, ಅವ್ರ ಮನಿ ಒಳಗ ಬಂಗಾರ ಮನಿ ಆಗ್ಯದ. ಭಂಡಾರಕ್ಕೆ ತಿಕ್ಕರಿಸಿ ಯಾರು ನಡೆದಾರ ನೋಡು, ಅವ್ರ ಮನಿತನ ನಾಶ ಆಗಿ ಹೋಗ್ಯದ. ಎಲ್ಲಿ ನಾಶ ಆಗ್ಯದ ಕೇಳಿ.
ಯಾರು ಡಂಕನಾಡ ದೈಗೊಂಡಗೌಡನ ಕಟ್ಟಿ ನಿಮಗೆಲ್ಲರಿಗೂ ಗೊತ್ತದ. ಏ ಕೋನವ್ರಗ ಡಂಕನಾಡ ದೈಗೊಂಡಗೌಡ ಏನ್ ಮಾಡಿಲ್ಲ ಶ್ರೀಮಂತಿಗೆ ತುಳುಕುತ್ತಿತ್ತು. ಎತ್ತಿಗೆ ಲಿಂಗ ಪತ್ತಿಗೆ ಲಿಂಗ ಒಂದು ಪಣ ಹಾಕಿ ಬಿಟ್ಟಿದ್ದು ಏನಂತೇಳಿ ಊರಾನ ಜನರಿಗೆ ಏನಂತ ನಮಗೆ ಶ್ರೀಮಂತಿಗೆ ತುಂಬಿಸುತ್ತದ. ನಿಮ್ಮ ಎಲ್ಲಾರ ಪರೊಳಗೆ ಲಿಂಗ ಇರಬೇಕು, ಎಲ್ಲಾರ ಹಣಿನಾಗ ವಿಭೂತಿ ಇರಬೇಕು. ಎತ್ತಿಗೆ ಲಿಂಗ ಪತ್ತಿಗೆ ಲಿಂಗ ಒಳ್ಳೆಗೆ ಲಿಂಗ ಒಳಕೆಗೆ ಲಿಂಗ ಚೆರಗಿಗೆ ಲಿಂಗ ಹಳದಿಗೆ ಲಿಂಗ ಎಲ್ಲಾರ ಪರೊಳಗೆ ಲಿಂಗ ಇರಬೇಕು, ಎಲ್ಲಾರ ಹಣಿನಾಗ ವಿಭೂತಿ ಇರಬೇಕಂತೇಳಿ ದೈಗೊಂಡಗೌಡ ಊರಿಗೆ ಪಂತ ಹಾಕಿಬಿಡ್ತಾನೆ. ಅವಾಗ ಏನಾಗ್ತದ ದೈಗೊಂಡಗೌಡನ ಮಾತಿನ ಪ್ರಕಾರ ಎಲ್ಲಾರು ಕೊಳೊಳಗೆ ಲಿಂಗ ಕಟ್ಟಿದ್ರು, ಹಣಿ ಮ್ಯಾಗ ವಿಭೂತಿ ಹಚ್ಚಿದ್ರು ತಮ್ಮ. ಹೌದೌದಾ ವಿಭೂತಿ ಹಚ್ಚಿ ಬಾಳಕತ್ತರು. ಒಂದು ದಿವಸ ಮೂಡಲನಾಡ ಪರಿಶೀಲನ ಏನ್ ಮಾಡ್ತಾರ ಮೂಡಲನಾಡ ಪರಿಶೀಲನ ಕಾನೂನು ಕಳಿಸಿದ ದರ್ಶನ ಪಂಡಿತರು ಹೌದು ದೈಗೊಂಡಗೌಡನ ಮಾನ್ಯದ ಹೊಲ ಹಚ್ಚಿ ಹಸಿರಾಗಿ ಬೆಳೆದ ನಿಂತಿತ್ತು. ಅವಾಗ ಪರಿಶೀಲನ ವಿಚಾರ ಮಾಡ್ತಾರ. ಏನಂತ ವಿಚಾರ ಮಾಡಿದ್ರು ಗೌಡ ಹೊಲ ಹಚ್ಚಿ ಹಸಿರಾಗಿ ನಿಂತಾರ. ಇಲ್ಲೇ ಗಾಡಿ ಪೊಲ ಹರಿದ ಊಟಕ್ಕೆ ಕುಂತು ಊಟ ಮಾಡಿ ಹೋಗೋನು ಊಟ ಮಾಡಿ ಹೋಗುವ ಅಂತ ತಿಳ್ಕೊಂಡು ಎತ್ತುಗಳ ಪಾಳ ಹರಿದು ಅಲ್ಲೇ ತಂಪಾದ ಗಿಡ ಮ್ಯಾಲ ನೋಡಿ ಕಂಬಳಿ ಹಾಕಿ ಕಂಬಳಿನಾಗ ಎಲ್ಲಾರು ಹಳ್ಳಿನಾಗ ಭಂಡಾರ ಹಚ್ಕೊಂಡು ಊಟಕ್ಕೆ ಕೂತರು. ಹೌದೌದಾ ಹಳ್ಳಿನಾಗ ಭಂಡಾರ ಹಚ್ಕೊಂಡು ಊಟಕ್ಕೆ ಕೂತರು. ಆ ಸಂದರ್ಭದಾಗ ಆ ಬಂದದ 6 ಮನುಷ್ಯ ಏನಿತ್ತು ನೋಡು, 6 ಮನುಷ್ಯ ನೋಡ್ತಾನ ಎಲ್ಲಾರ ಹಳ್ಳಿನಾಗ ಭಂಡಾರ ಭಂಡಾರ ನೋಡಿ ಓಡ್ಕೊಂಡು ಹೋಗಿ ದಂಕನಾಡ ದೈಗೊಂಡಗೌಡಿಗೆ ಹೇಳ್ತಾನೆ ಏನಂತೇಳಿ. ಏನಂತ ಹೇಳಿ ಹೋಗಿ ಯಪ್ಪ ಗೌಡ ನೀವರೇ ಊರಿಗೆಲ್ಲ ಪಂತ ಹಾಕಿ ಬಿಟ್ಟಿರಿ ಏನಂತೇಳಿ. ಏನಂತ ಪಂತ ಹಾಕಿರಿ ಎಲ್ಲಾರ ಹಳ್ಳಿನಾಗ ವಿಭೂತಿ ಇರ್ಬೇಕಂತೇಳಿ ನೀವು ಪಂತ ಹಾಕಿರಿ. ಅರೆ ನಿಮ್ಮ ಹೊಲದೊಳಗೆ ಯಾರೋ ಪರಿಶೀಲ ಜನ ಬಂದು ಕೂತು ಊಟ ಮಾಡ್ಲಕತ್ತಾರ. ಎಲ್ಲಾರ ಹಣಿನಲ್ಲ ಎಲ್ಲಾರ ಹಳ್ಳಿನಾಗ ಭಂಡಾರ ಇರಪ್ಪ, ಯಾರು ವಿಭೂತಿ ಹೇಳ್ತೀನಿ ತಿಳ್ಕೊಂಡ ಆ ಮನುಷ್ಯ ಯಾರಿಗೆ ಹೇಳ್ದ, ದೈಗೊಂಡಗೌಡರಿಗೆ ಹೇಳ್ದ. ಅವಾಗ ದೈಗೊಂಡಗೌಡ ವಿಷಯಕ್ಕೆ ಬಂದ್ಬಿಡ್ತು ಏನಂತೇಳಿ. ಏನಂತ ತಿಳಿಸಿತ್ತ ನನ್ನ ಮಾತಿಗೆ ಅವರು ಧಿಕ್ಕರಿಸಪ್ಪ ಅಂತಂದ್ರ ಈಗ ನೀವು ಹೋಗ್ಬೇಕು ತಿಳ್ಕೊಂಡು ಏಳಗೆ ಕುದುರೆ ಹಚ್ಚಿ ಕೈಯಾಗ ತಗೊಳ್ಬಾರ್ದು ಹಿಡ್ಕೊಂಡ ಮಾನ್ಯದ ಹೊಲಕ್ಕೆ ಬರ್ತಾರ. ಮಾನ್ಯದ ಹೊಲಕ್ಕೆ ಬಂದ್ರ ತಮ್ಮ ಎಲ್ಲಾ ಪರಿಶೀಲ ಜನ ಏನು ಊಟ ಮಾಡ್ತಿದ್ರು ನೋಡು, ಎಲ್ಲಾರ ಹಳ್ಳಿನಾಗ ಭಂಡಾರ ನೋಡಿ ಉಣ್ಣುವಂತ ಅಗಲಿಗೆ ದೈಗೊಂಡಗೌಡ ಜಾರಿಸಿ ಹೋಗ್ತು ಬಿಟ್ಟ. ಈಗ ಭಂಡಾರಕ್ಕೆ ಧಿಕ್ಕಾರ ಮಾಡಿಬಿಟ್ಟ ಯಾರು ದೈಗೊಂಡಗೌಡ. ಅವಾಗ ಹೇಳತ್ತದ ಮುಂದ ಭಂಡಾರಕ್ಕೆ ಧಿಕ್ಕಾರ ಮಾಡಿಬಿಟ್ಟ. ಅವಾಗ ಪರಿಶೀಲ ಜನ ದೈಗೊಂಡಗೌಡ ಹೇಳ್ತದ ಏನಂತ ಯಾವಾಗ ನಾವು ಉಣ್ಣುವಂತ ಅಗಲಿಗೆ ನೀವ್ ಅದಿರಪ್ಪ ಅಂತಂದ್ರ ಭಂಡಾರಕ್ಕೆ ಧಿಕ್ಕರಿಸಿ ನೀವ್ ಅದಿರಪ್ಪ ಅಂತಂದ್ರ ವರ್ಷ ತುಂಬದೊಳಗೆ ನಿನ್ನ ಶ್ರೀಮಂತಿಕೆಲ್ಲ ನಾಶ ಆಗಿ ಹೋಗಬೇಕು ಪರಿಶೀಲ ಜನ ಕಾಪು ಕೊಟ್ಟರು. ಹೌದೌದಾ ವರ್ಷ ತುಂಬದೊಳಗೆ ದೈಗೊಂಡಗೌಡನ ಶ್ರೀಮಂತಿಕೆ ಹೋಗಿ ಬಡತಾನ ಬಂತು, ಶ್ರೀಮಂತಾನ ಹೋಗಿ ಪಟ್ಟಿನ ಗಂಜಿ ಕುಡಿ ಪಳೆ ಬಂತು, ಬಡತಾನ ಬಂತು. ದೈಗೊಂಡಗೌಡ ಮಡದಿ ಮೈ ಮೇಲೆ 7 ಕ್ಯಾಪಿನ ಸೀರೆ ಬಂತು. ಹೌದೌದಾ ಪಟ್ಟಿಯಿಂದ ಗಂಜಿ ಕುಡಿಯುವಂತ ಟೈಮ್ ಬಂತು. ಎಲ್ಲರ ಸಲುವಾಗಿ ಇದು ಭಂಡಾರಕ್ಕೆ ಧಿಕ್ಕರಿಸಿ ಗೌಡ ನಡುವ ಅಂತ ಹೇಳಿ ಇವರಿಗೆ ಹೇಳಬೇಕು ಬಡತಾನ ಬಂತು. ಹೌದೌದಾ ಅದೇ ರೀತಿಯಾಗಿ ದೈಗೊಂಡಗೌಡ ಏನ್ ಮಾಡ್ತಿದ್ದ, ಏನ್ ಮಾಡದ ಕುಂಟ ಎತ್ತ ಕುಂಟ ಬಾಣ ತಗೊಂಡು ಮಾನ್ಯದ ಹೊಲದೊಳಗೆ ಬೆಳೆ ಹೊಡಿತಿದ್ದ. ಪರಿಶೀಲಿ ಅಂದ್ರು ಮತ್ತೆ ಪರಿಶೀಲನ ಪ್ರತಿ ವರ್ಷದಂತೆ ಆ ವರ್ಷವೂ ಕೂಡ ಪರಿಶೀಲನೆ ಏನು ಹೊಂಟರು. ವಾರದ ಮಟ್ಟಕ್ಕೆ ಹೋಗುವಂತ ಸಂದರ್ಭದಾಗ ಮಾನ್ಯದ ಹೊಲದೊಳಗೆ ನೋಡಿ ದೈಗೊಂಡಗೌಡ ಹಾದಿಗೆ ಬರ್ತಾನ. ಹಾದಿಗೆ ಬಂದು ಪರಿಶೀಲನೆಗೆ ಕೇಳ್ತಾನ ಯಾವಪ್ಪ ಯಾವನವರು ಎಲ್ಲರೂ ಕೂಡಿಕೊಂಡು ಎತ್ತುಗಳ ಪಾಲ ಕಟ್ಕೊಂಡು ಎಲ್ಲಿ ಹೊಂಟಿರಿ ಕೊಡ್ಲಿ. ತಂಬಾಕ ಕೊಡ್ರಿಪ್ಪ. ಅವಾಗ ಪರಿಶೀಲನೆ ಹೇಳ್ತಾರೆ ಏನಂತೇಳಿ. ಏನಂತ ಹೇಳಿರುವ ಯಪ್ಪ ಕಾನೂನು ಮಟ್ಟದೊಳಗೆ ಕಳಿಸಿದ್ದಾನ ಬೇಡಿದವರಿಗೆ ಬೇಕಾದ ಕೊಡ್ತಾನ. ಅವನ ಭಂಡಾರದೊಳಗೆ ಬಹಳ ಶಕ್ತಿ ಅದ, ಅಲ್ಲಿ ಹೊಂಟೆಗೆ ಹೋಗಲಿ. ಅವಾಗ ದೈಗೊಂಡಗೌಡ ಹೇಳ್ತಾನೆ ಏನಂತ ಹೇಳಿ. ಏನಂತ ಹೇಳಿರಲ್ಲ ನಾನು ಬಂದ ನನ್ನ ಕೊಡ್ತಾನೆ ಅಂತ ತಿಳ್ಕೊಂಡು ದೈಗೊಂಡಗೌಡ ಪರಿಶೀಲನೆ ಬೆನ್ನತ್ತಿ ಹೋದ. ಬೆನ್ನತ್ತಿ ಹೋದ ಕೂಡಲೇ ಅವಾಗ ಏನೈತಪ್ಪ ಅಂತಂದ್ರೆ ತಮ್ಮ ಏನಾಗ್ತದೆ ಆ ಕಾನೂನು ಕಳಿಸಿದ ಪವಳಿ ಒಳಗ ಒಂಟ ಗಾಡಿಗೆ 3 ದಿವಸ ತಪ್ಪಿತ್ತ. ಕಳಿಸಿದ ಕಣ್ಣು ತೆರೆದು ನೋಡಿಲ್ಲ. ಅವಾಗ ಎಲ್ಲಿ ಬೀಜ ಮುಟ್ಟಿ ಮಟ್ಟಿ ಮ್ಯಾಲ ನನ್ನಪ್ಪ ಮಾಣಿಕರಯ್ಯ ಬನ್ನಿಗೆ ಸಾವಿರ ಬಟ್ಟೆ ಕಾಯ್ತಿದ್ದ. ಮಾಣಿಕರಿಗೆ ಅರವತ್ತಾಯ್ತು. ಏನಪ್ಪ ಎಲ್ಲಿಗೆ ಬಂದ ಕಾನೂನು ಮಟ್ಟಕ್ಕೆ ಬರ್ತಾನ. ಕಾನೂನು ಮಟ್ಟಕ್ಕೆ ಬಂದ ಕಳಿಸಿದ ಹೇಳ್ತಾನ ಗುರುವಿಗೆ ಏನಂತ ಹೇಳಿದ ಯಪ್ಪ ಗುರುವೇ ನಿನ್ನ ಪಕ್ಕ 3 ದಿವಸ ಹೊತ್ತಾಯ್ತು. ನಿನ್ನ ಪವಳಿ ಒಳಗೆ ಒಟ್ಟಿಗೆ ತಪ್ಪಟ್ಟೆ ನಿಂತಾನ. ಕಣ್ಣಾನ ನೀರು ಹರಿದು ಪವಳಿಗೆ ಬೈಲಕತ್ತಾವು. ಕಣ್ಣು ತೆರೆದು ನೋಡು ಗುರುಮಾತ. ಕಣ್ಣು ತೆರೆದ ನೋಡೋದು ಕೂಡಲೇ ಅವಾಗ ಕರೇಶದ ಕಣ್ಣು ತೆರೆದ ನೋಡಿ ಮಾಣಿಕರಿಗೆ ಹೇಳ್ತಾನ ಏನಂತ ಹೇಳ್ದ ಏನಾಗ್ಯದ ಹೇಳೋದು ಕೂಡಲೇ ಅವಾಗ ಹೇಳ್ತಾನ ಮಾಣಿಕರಯ್ಯ ಏನಂತ
ಕುಡಿದು ಬೇಡ ಅಂತಕ್ಕಂಥ ಮಾತನ್ನು ಕೊಂಡೆ ಮಾಣಿಕರೇ ಮಾತು ಹೇಳ್ದ ಏನಂತ ಯಪ್ಪ ನೀ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡ ನಡು ನಡುವು ನಾ ಜಾಮೀನದೀನಿ ಕುಡು ಬಂದಾನ ಅವನ ಕೈ ಒಳಗ ಅವನ ಶ್ರೀಮಂತಿಗೆ ಬಡತಾನ ಹೋಗಿ ಮತ್ತು ಶ್ರೀಮಂತಿಗೆ ಬರ್ಲಿ ಭಂಡಾರ ಕೊಡು ಅನ್ನೋ ಕೂಡಲೇ ತನ್ನ ಪೌಳಿನಾಗಿನ ಭಂಡಾರ ಕರೆಸಿದ ತೆಗೆದು ದೈವನ ದೈವದ ಕೈಯೊಳಗೆ ಕೊಟ್ಟ ಅದೇ ಭಂಡಾರ ತನ್ನ ಮಾನವ ಹೊಲಕ್ಕೆ ಹೊಡೆದಾಗ ಹೋಗಿರ್ತಕ್ಕಂಥ ಶ್ರೀಮಂತಿಗೆ ಹೊಳ್ಳಿ ಬಂದಲ್ಲ ಇದು ಭಂಡಾರ ಶಕ್ತಿಯಿಂದ ಹೌದಲ್ಲ ಭಂಡಾರಕ್ಕೆ ದೈವನಗಳನ್ನ ಧಿಕ್ಕರಿಸಿದ ಅಲ್ಲಿ ಶ್ರೀಮಂತಿ ನಾಶ ಆಯ್ತು ಶ್ರೀಮಂತಿಗೆ ನಾಶ ಆಗಿ ಹೋಯ್ತು ಅದೇ ಭಂಡಾರ ತನ್ನ ಮಾನವ ಹೊಲಕ್ಕೆ ದೈವನದವರು ಹೊಡೆದ ಎಷ್ಟು ಶ್ರೀಮಂತಿ ಇಷ್ಟು ಶ್ರೀಮಂತಿಗೆ ಎದ್ದಂಗಾಗ್ಯದ ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ಹಂಗ ವಿಭೂತಿಯಿಂದ ಹಿಂದೆ ಎಲ್ಲೇ ಶ್ರೀಮಂತಿಗೆ ಹೋಗಿ ಯಾರಿಗೆ ಬಡತಾನ ಬಂದಾದ ಬಡತಾನ ಹೋಗಿ ಯಾರಿಗೆ ಶ್ರೀಮಂತಿಗೆ ಬಂದಾದ ಅನ್ನುವಂತ ಮಾತ ವಿಭೂತಿಗೆ ಇಲ್ಲೇ ಪವಾಡ ಆಗ್ಯದ ಅಂತಕ್ಕಂಥ ಮಾತು ನೀವು ಹೇಳಿದ್ರಪ್ಪ ಅಂತಂದ್ರ ನಮ್ದೇ ಏನಾಗ್ತಮ್ಮ ಏನವ ಇಷ್ಟೇ ಮಾತಲ್ಲ ಇನ್ನೂ ವಿಷಯಗಳು ಬಹಳ ಅದಾವು ಮಾತು ಬಹಳ ಬ್ಯಾಡ ಅಂತಕ್ಕಂಥ ಮಾತಾಡ್ಲಾಕತ್ತ ಯಾಕಪ್ಪ ಅಂತಂದ್ರ ತಮ್ಮ ಇನ್ನು ಒಂದೇ ಒಂದು ವಿಷಯ ಹೇಳೋದದ ಆ ಭಂಡಾರ ಹಸ್ತು ಮುರಿದಪ್ಪ ಅಂತಂದ್ರೆ ನಾ ಬಂದಿನದ ತಿಳ್ಕೊಂಡ ಕಟ್ಟಿ ಶಾಂತಿ ಮಾಡ್ತಾರೆ ಅಮೋಕ್ಷ ಮುಂದೆ ಹೇಳ್ದ ಕಟ್ಟಿ ಶಾಂತಿ ಮಾಡುವಂತ ಸಂದರ್ಭದಾಗ ಧರ್ಮದ ಕಟ್ಟಿ ಮ್ಯಾಗ ಭಂಡಾರದ ಹಸ್ತು ಮೂಡ್ಯವ ವಿನಃ ವಿಭೂತಿ ಹಸ್ತಾಗಿ ಮೂಡಿಲ್ಲ ಅಂತಕ್ಕಂಥ ಮಾತು ನನ್ನ ವಾದ ಭಂಡಾರ ಹಸ್ತು ಮೂಡ್ಯವ ಅಂತ ತಿಳ್ಕೊಂಡು ಕಟ್ಟಿ ಶಾಂತಿ ಕಟ್ಟಿ ಶಾಂತಿ ಆಗ್ಯಾರ ಅರಕೇರಿಯರ ಮನಿ ದೇವರಿಗೆ ಗುರುಮನಿ ಮಾಯಿ ಮಕ್ಕಳಾಪುರ ಮಾಯಿ ಮಕ್ಕಳಾಪುರ ಶಿವಸ್ಥಾನ ಗದ್ದಿಗೆ ಆಗಲಿ ಅಂತಕ್ಕಂಥ ಸ್ಥಿತಿ ಬಂದದ ಇದು ಭಂಡಾರ ಹಸ್ತದಿಂದ ಇಷ್ಟ ಮಾತು ಹೇಳೋದ ಮುಂದಿನ ಸಂಧಿಗೆ ಯಾವ ರೀತಿ ನಮ್ಮ ಸರ್ ನಮ್ಮ ಅಣ್ಣಾಜಿಯವರ ಸರ್ ಅವರು ಕೆಲಸ ಆ ವಿಭೂತಿಯನ್ನು ಬೆಳೆಸ್ಕೊಂಡು ಬರ್ತಾರ ಆ ರೀತಿಯಾಗಿ ಹೋಗುದು ಅಂತಕ್ಕಂಥ ಮಾತನ್ನು ಹೇಳಿ ಹೇಳುತ್ತಾ ಈಗ ಬಾಳೆಹಣ್ಣು ಮಾತಾಡಾಗ ಚಾಲಿನೊಳಗ ತಾಯಿ ಪದನ ಮಾತಾಡೋದೈತಿ ಆ ಯಥಾ ಪ್ರಕಾರ ಒಂದು ಸತ್ಯ ಸಂದರ್ಭದ ಚಾಲ ಹಾಡಿ ಚಾನ್ಸ ನಮ್ಮ ಪ್ರಜ್ವಲಿಕರ ಪಾಡಬಹುದು